ಆ್ಯಕ್ಚುಲಿ ಇವತ್ತು ನಾನು ಅಲ್ಲಿ ನಿಮ್ಮ ಮಧ್ಯೆ ಇರಬೇಕು, ಬಟ್ ಇಲ್ಲಿಂದ ಕೂತು ಮಾತಾಡ್ತಾ ಇದ್ದೀನಿ. ಆಸೆ ಇದೆ ಅದು ಬರಬೇಕು ಅಂತ, ಬಟ್ ಶನಿವಾರ ಅಂತ ಬಂದ ತಕ್ಷಣ ಬಿಗ್ ಬಾಸ್ ಬರುತ್ತೆ, ಬಿಗ್ ಬಾಸ್ ಅಂತ ಬಂದ ತಕ್ಷಣ ಎಲ್ಲೂ ಬರೋಕ್ಕಾಗೋದಿಲ್ಲ ಶನಿವಾರ ದಿನ. ಬಟ್ ಇಲ್ಲಿಂದನೇ ಎಲ್ಲರಿಗೂ ನಮಸ್ತೆ ಹೇಳ್ತಾ, ಟೈಗರ್ ಸಿನಿಮಾ ಅಂತ ಬರೋಕ್ಕೂ ಒಂದು 2-3 ಕಾರಣ ಬರುತ್ತೆ ನನಗೆ ಮಾತಾಡಬೇಕು ಅನ್ನೋದಕ್ಕೆ. ಮೊದಲನೇದು ನನ್ನ ಡಿರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬೆಳೆದಂಥ ಒಬ್ಬ ಹುಡುಗ, ಇವತ್ತಿಗೆ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಆಫ್ ದ ಕನ್ನಡ ಫಿಲ್ಮ್ ಫ್ರೆಟರ್ನಿಟಿ. ಮುಕುಂದ ಮುರಾರಿ ಮೊನ್ನೆ ಅಷ್ಟೇ ಕೊಟ್ಟರು, ಈಗ ಮುಕುಂದ ಮುರಾರಿ ಅಥವಾ ನೆಕ್ಸ್ಟ್ ಟೈಗರ್. ಎರಡನೇದು ಪ್ರದೀಪ್. ನಾನು ಆ್ಯಕ್ಚುಲಿ ಅವನ ಸನಿ ಅಂತ ಕರೆಯೋದು ದತ್ತುಪುತ್ರ ಅಂತ ಹೇಳ್ತಾ ಇರ್ತೀನಿ. ನನ್ನ ಸ್ವಲ್ಪ ವರ್ಷಗಳಿಂದ ಹೋದರೆ ಒಬ್ಬ ಸುದೀಪ್ ಹೇಗಿದ್ನೋ ನಾನು ಅದನ್ನು ಪ್ರದೀಪಲ್ಲಿ ಕಾಣ್ತೀನಿ, ನೋಡ್ತೀನಿ. ತುಂಬ ಆಸಕ್ತಿ ಹುಡುಗನಲ್ಲಿ, ಆ್ಯಂಡ್ ವೆರಿ 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 ಟ್ಯಾಲೆಂಟೆಡ್. ಆ್ಯಂಡ್ ಸಮ್ಟೈಮ್ಸ್ ಐ ವಿಶ್ ನಾನು ಅವನ ಥರ ನಾನು ಡ್ಯಾನ್ಸ್ ಮಾಡೋಕ್ಕಾಗಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಬಟ್ ಅಫ್ಕೋರ್ಸ್ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಎರಡನೇ ಕಾರಣ ಪ್ರದೀಪ್. ಮೂರನೇದು ಶಿವರಾಮ್ ಅವರು ನಮ್ಮದು ಭಾಳ ಹಳೆ ಪರಿಚಯ ಕೂಡ, ಆ್ಯಂಡ್ ಭಾಳ ಒಂದು ದೊಡ್ಡ ಹೃದಯದಿಂದ ಈ ಸಿನಿಮಾನ ಮಾಡಿದ್ದಾರೆ, ತುಂಬ ಖರ್ಚು ಮಾಡಿದ್ದಾರೆ ಈ ಸಿನಿಮಾನ. ಅವ್ರಿಗೆ ಖಂಡಿತ ಮೊದಲನೇದಾಗಿ ಒಳ್ಳೆಯದಾಗಬೇಕು. ಟೈಗರ್ ಚಿತ್ರ ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಫಿಲ್ಮ್ ಇದ್ದ ಹಾಗೆ, ಆ್ಯಂಡ್ ಐ ರಿಯಲಿ ವಿಶ್ ದ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ಇವತ್ತು ಆಡಿಯೋ ಫಂಕ್ಷನ್, ಆಡಿಯೋ ಅಂದ ತಕ್ಷಣ ಫಸ್ಟ್ ತಲೆಗೆ ಬರೋದು ಅರ್ಜುನ್ ಅನ್ನೋಕ್ಕೂ ಒಂದು ಸ್ಮೈಲ್ ಬರುತ್ತೆ ನನಗೆ. ಬಿಕಾಸ್ ವೆರಿ ರಿಯರ್ ಟ್ಯಾಲೆಂಟ್, ಹಾಗೆಯೇ ಒನ್ ಆಫ್ ದಿ ಮೋಸ್ಟ್ ಸಿಂಪಲೆಸ್ಟ್ ಆ್ಯಂಡ್ ಹಂಬಲ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದ್ಯಾಟ್ಸ್ ವೈ ಹೀಸ್ ಕಮ್ ದಿಸ್ ಫಾರ್. ಸೊ ಅರ್ಜುನ್, ಇವತ್ತು ನಿಮ್ಮ ದಿನ, ನಿಮಗೆ ಒಳ್ಳೇದಾಗಲಿ. ಆ್ಯಂಡ್ ಮೇ ಬಿ ಅನದರ್ ಫೆದರ್ ಆನ್ ದ ಕ್ಯಾಪ್ ಫಾರ್ ಯು ವಿತ್ ಟೈಗರ್. ಹಾಡುಗಳು ನಾನು ಕೇಳಿದ್ದೀನಿ, ನನಗೂ ಒಂದು ಚಿಕ್ಕದಾಗಿ ಒಂದು ಹಾಡು ಹಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಟೈಗರ್ ಆಡಿಯೋ ಲಾಂಚ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಟೈಗರ್ ಚಿತ್ರತಂಡಕ್ಕೆ 100 days ಆಗಲಿ, ದೊಡ್ಡ ಸಕ್ಸಸ್ಫುಲ್ ಫಿಲ್ಮ್ ಆಗಲಿ, ನಂದಂಗೆ ಇನ್ನೊಂದು ದೊಡ್ಡ ಮೈಲ್ ಸ್ಟೋನ್ ಆಗಲಿ, ಹಾಗೆ ಪ್ರದೀಪಿಗೆ ಇನ್ನೊಂದು ದೊಡ್ಡ ಲಾಂಚ್ ಆಗಲಿ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ಆ ಸಂಸ್ಥೆಯಲ್ಲಿ, ಟೀಮಿಗೆ, ಟೈಗರ್ ಚಿತ್ರಕ್ಕೆ ಆಲ್ ದಿ ಬೆಸ್ಟ್.